എന്നൊടികെ നഹാടു ബീഡിതൊടിയിൻ ഒടികെ നാം ബീടുവേ ಹಾಡಿದೊಡೆಯನ್ ಒಡೆಗೆ ನಹಾಡು ಬೇಡಿದೊಡೆಯನ್ ಒಡೆಗೆ ನಾ ಬೇಡುವೆ ಹಾಡಿದೊಡೆಯನ್ ಒಡೆಗೆ ನಹಾಡು ಬೇಡಿದೊಡೆಯನ್ ಒಡೆಗೆ ನಾ ಬೇಡುವೆ ದೇವ ಪರಮೇಶ್ವರ ತಲಾಂತರದಿಂದ ಈ ಮನೆತನ ನ್ಯಾಯ ನೀತಿ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿರುತ್ತಾರೆ ಈ ಮನೆತನದವರು. ಇಲ್ಲಿವರೆಗೂ ಈ ಮನೆಗೆ ಯಾವ ಕೆಟ್ಟ ಬಿರುಗಾಳಿ ಬೀಸದಾಗೆ ಕಾಪಾಡ್ಕೊಂಡು ಬಂದಿದೆಯಾ. ಇನ್ನು ಮುಂದೆ ಹಾಗೆ ಈ ಮನೆತನವನ್ನು ಮುಂದೆ ಸಾಗಿಸುವುದು ನಿನಗೆ ಬಿಟ್ಟಿದ್ದು ದೇವ, ನಿನಗೆ ಬಿಟ್ಟಿದ್ದು. ಸಮಾನ ಹಳ್ಳಿಗೆ ಗೌಡರ ದಿವಾನ ಮಣ್ಣಿನ ಮಕ್ಕಳ ಹೃದಯದಲ್ಲಿ ಇವನೇ ಯಜಮಾನ. ಹೇ ಶ್ರೀ ಮಲ್ಲಿಕಾರ್ಜುನ, ಶ್ರೀ ಕಾಡಸಿದ್ದೇಶ್ವರ, ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ಸುತ್ತು 40 ಹಳ್ಳಿಗಳು ಒಳ್ಳೆ ಕಾಲಕ್ಕೆ ಮಳೆಯಾಗಿ ಬೆಳೆ ಬಂದು ರೈತರೆಲ್ಲ ಸಂತೋಷದಿಂದ ಇರುವಂತೆ ಮಾಡುತ್ತಿರುವೆ. ಹೀಗೆ ನನ್ನ ನಾಡಿನ ಮಕ್ಕಳಿಗೆ ಸುಖ ಸಂತೋಷ ತುಂಬಿ ತುಳುಕಲಿ ಅಂತ ನಾನು ನಿಮ್ಮ ಪಾದಾರಗಳಿಂದ ಭಕ್ತಿಯಿಂದ ತಲುಪ. ರುದ್ರ ರುದ್ರ, ಊರಾಗ ಏನು ಗದ್ದಲ ನಡೆದೈತಿ ಅಂತ ಬೇರೆ ಬೇರೆ ಸುದ್ದಿ ಹಬ್ಬಿಕೊಂಡೈತಿ. ಈ ವಿಷಯ ನಿನಗೆ ಗೊತ್ತಿಲ್ಲವೇನು? ಹೌದ್ರಿ ಅಪ್ಪ, ಅದಕ್ಕಂತ ಊರ್ ಜನ ನಿಮ್ಮನ್ನ ಕಾಣಬೇಕು ಅಂತೇಳಿ ಹೊರಗಡೆ ಬಂದು ನಿಂತಾರ್ರಿ. ಎಲ್ಲಿದ್ದಾರೆ? ಕರೆಯವರನ್ನ.
ತಿಮ್ಮನ ಮಗ ಕಾಳ ಮತ್ತು ತಪ್ಪು ಮಾಡ್ಯಾನ್ರಿ ಅಪ್ಪ. ಏನು ಮಾಡ್ಯಾನ ಅವನು? ಅಪ್ಪರ ಹಿಂದಕ್ಕೆ ಒಮ್ಮೆ ಈ ಊರಾಗ ಎಷ್ಟೋ ಜ್ವಾಳದ ಗುಡುಗಳಿಗೆ ಬೆಂಕಿ ಹಚ್ಚಿದ್ರಿ, ಎಷ್ಟೋ ಮಂದಿ ತನ್ನ ಕಳ್ತನೂ ಮಾಡಿದ್ರಿ. ಅವತ್ತ ನೀವು ಅವನ ಕೈಕಾಲು ಮುರಿಬಹುದಿತ್ತು. ಆದ್ರೆ ಪಾಪ ಬಡವ ಹೊಟ್ಟಿಪಾಡಿಗೆ ಏನು ತಪ್ಪು ಮಾಡ್ಯಾನ ಅಂತ ಹೇಳಿ 4 ಬುದ್ಧಿ ಮಾತು ಹೇಳಿ ದಂಡ ಬಿಡಿಸಿ ಕೈ ಕೊಟ್ಬಿಟ್ರಿ. ಆದ್ರೆ ಇವತ್ತು ಏನು ಮಾಡ್ಯಾನ ಗೊತ್ತೈತೇನ್ರಿ? ಏನು ಮಾಡ್ಯಾನ ಅವನು? ನಮ್ಮ ಮ್ಯಾಲಿ ಮಲ್ಲಿ ಕೆಂಚಪ್ಪನ ಮಗಳು ಕೂಲಿ ಕೆಲ್ಸಕ್ಕಂತೇಳಿ ಹೊಲಕ್ಕೆ ಹೋಗ್ಬೇಕಾದ್ರ ಅವಳ ಮ್ಯಾಲ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟಾನ್ರಿ ಹಾಳಾದವ. ಕರೆ ಅವನ. ಆಯ್ತ್ರಿಪ್ಪ. ಏ ಮಲ್ಲಣ್ಣ, ಭೀಮಣ್ಣ, ಒಳಗಡೆ ಕರ್ಕೊಂಬರಿಪ್ಪ. ಏ ಕಾಳ, ಏನು ತಪ್ಪು ಮಾಡಿರು ಎನ್ನೋದನ್ನು ನಿನ್ನ ಬಾಯಿಂದ ನೀನೇ ಬೊಗಳು. ಇಲ್ರಿ ಅಪ್ಪ, ನಾನು ಯಾವ ತಪ್ಪು ಮಾಡ್ರಿ ಅಪ್ಪ. ಮುಚ್ಚು ಬಾಯಿ ಬಡವ. ನೀನೆಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣೆದುರು ನಿಂತು ಮಾತನಾಡುತ್ತಿರುವಿ, ಅರಿವು ಏನಾದರೂ ನಿನಗಿದೆಯಾ? ಸೊತ್ತು 40 ಹಳ್ಳಿಗಳ ಜನರ ಸಮಸ್ಯೆ ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂತಹ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಬೇಕಾಗುತ್ತದೆ. ಮರ್ಯಾದೆಯಿಂದ ನೀನು ಮಾಡಿರೋ ಅನ್ಯಾಯವನ್ನು ನಿನ್ನ ಬಾಯಿಂದ ನೀನೇ ಬಗಳು. ಇಲ್ಲ ದಣಿ, ಆ ರುದ್ರ ಸುಳ್ಳು ಹೇಳಾಕತ್ಯಾಣ. ತಪ್ಪು ಮಾಡಿದ ವ್ಯಕ್ತಿ ಯಾರೇ ನಾನು ತಪ್ಪು ಮಾಡೀನಿ ಅಂತ ಹೇಳ್ತಾರನ್ರಿ? ಹಂಗಂತ ಹೇಳಿ ನಿಮ್ಮ ಹತ್ರ ಯಾರ ಸುಳ್ಳು ಹೇಳ್ತಾರನ್ರಿ? ಇಲ್ರಿ ಅಪ್ಪ, ಸುತ್ತ 40 ಹಳ್ಳಿ ಜನ ನಿಮ್ಮ ಹತ್ರ ನ್ಯಾಯ ಕೇಳ್ತಾರ. ಒಂದು ಸರಿ ನೀವು ನ್ಯಾಯ ಮಾಡಿದ್ರೆ ಮುಗಿದು ಹೋತು, ಸಾಕ್ಷಾತ್ ಆ ದೇವರ ನ್ಯಾಯ ಮಾಡಿದಂಗ. ಸುತ್ತ 40 ಹಳ್ಳಿ ಜನ ನಿಮ್ಮಂತ ಪುಣ್ಯವಂತಿರೋದ್ರಿಂದ ನೆಮ್ಮದಿಯಿಂದ ಬದುಕಾಕತ್ಯಾರ್ರಿ. ಸತ್ಯ, ನ್ಯಾಯ, ನಿತ್ಯ ಧರ್ಮವೇ ಈ ಧರ್ಮಾಪುರದ ನಿತ್ಯದ ಉಸಿರು. ಆದ್ರ ಈ ಪುಣ್ಯ ಭೂಮಿಯೊಳಗ ಇಂಥ ದುಷ್ಟ ಬದುಕಬಾರ್ದಾಗಿತ್ತು ರೀ ಅಪ್ಪ, ಬದುಕಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನೀ ಹೇಳು ಮಾತು ಸತ್ಯವಿದೆ. ಏ ರುದ್ರ, ಇವನಿಗೆ ಏನು ಶಿಕ್ಷೆ ಕೊಡನು? ಅಪಾರ, ಇವನಿಗೆ ಕೊಡೋ ಶಿಕ್ಷೆ ಹಂತಿಂತ ಇರಬಾರ್ದು. ಇವನು ಕೊಡೋ ಶಿಕ್ಷೆ ನೋಡಿ ಈ ಊರಾಗ ಯಾರು ಹೆಣ್ಮಕ್ಳ ಮೇಲೆ ಕಣ್ಣೆತ್ತಿ ನೋಡಬಾರ್ದು. ಮನೆ ಪಕ್ಕದ ಹೆಣ್ಮಕ್ಳನ್ನ ಅಕ್ಕ, ತಂಗಿ, ತಾಯಿ ಅಂತೆ ಪೂಜೆ ಮಾಡಬೇಕು. ಇವನು ಕೊಡೋ ಶಿಕ್ಷೆ ನಮ್ಮೂರಿಗೆ ಮಾದರಿಯಾಗಬೇಕು. ಏ ಕಾಳ, ಹೆಣ್ಣನ್ನು ನಮ್ಮ ನಾಡ ಜನರು ದೇವತೆ ಅಂತ ಪೂಜಿಸ್ತಾರೆ. ಅದಕ್ಕೆ ಭಾರತ ಮಾತೆ ಅಂತಾರೆ. ಹರಿಯು ನದಿ ಹಣ್ಣು, ತಿನ್ನೋ ಅನ್ನ ಹೆಣ್ಣಿಂದು ಅಂತ ಗೌರವದಿಂದ ಪೂಜಿಸುವ ಈ ಹೆಣ್ಣಿನ ನಾಡಿನಲ್ಲಿ ಹುಟ್ಟಿ ಅಂತ ಹೆಣ್ಣಿನ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟ ನಿನ್ನನ್ನು ಈ ಊರಿನಿಂದ ನಿನಗೆ ಬಹಿಷ್ಕಾರ ಹಾಕಿದ್ದೀನಿ. ಇನ್ನು ಈ ಊರಲ್ಲಿ ಇವನಿಗೆ ಯಾರು ಅನ್ನ, ನೀರು, ಬಟ್ಟೆ ಏನು ಕೊಡಬಾರದು. ಹೊಟ್ಟು ಇಲ್ಲಿಂದ. ನಮ್ಮ ಧನರಾಜ್ ದನಿಗೆ ಒಂದ ಮಾತ್ನಾಗ ಸಮಸ್ಯೆ ಬಗೆಹರಿಸಿ ಬಿಟ್ರಲ್ರಿ ಅಪ್ಪ. ನಿಮ್ಮ ಹತ್ರನು ಆ ದೊಡ್ಡ ದನಿ ಹಂಗ ದೊಡ್ಡ ಗುಣಾನ ಐತಿ. ಆದ್ರ ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಅನ್ನೋದು ಕೊಟ್ಟಿಲ್ಲ ನೋಡ್ರಿ. ಅದ ಒಂದು ದೊಡ್ಡ ಶಾಪ ರೀ ಅಪ್ಪ, ಶಾಪ. ನಿಮ್ಮಂತವ್ರ ಹೊಟ್ಟೆಗ ಒಬ್ಬ ಮಗ ಹುಟ್ಟಬೇಕು. ಆ ಮಗ ನಿಮ್ಮಂಗ ನ್ಯಾಯ ಹೇಳು ದೊಡ್ಡ ದನಿ ಆಗ್ಬೇಕು ಅಂತ ನನ್ನ ಆಸೆ ರೀ ಅಪ್ಪ, ನನ್ನ ಆಸೆ. ನನ್ನ ಆಸೆನ ನನ್ನ ಕಾಡೇಶ ಎಂದ್ ಕಣ್ಣು ತೆರೆದು ಪಾಲಿಸ್ತಾನೋ ಆ ದೇವರಿಗೆ. ರುದ್ರ, ನಮ್ಮ ಮದುವೆಯಾಗಿ 4-5 ವರ್ಷ ಕಳೆದರೂ ನಮಗೆ ಇನ್ನೂ ಮಕ್ಕಳ ಭಾಗ್ಯ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ಈ ನನ್ನ ಆಳು ಮಕ್ಕಳಂತೆ ತಿಳಿದುಕೊಂಡ್ರಾಯ್ತು. ರುದ್ರ, ಈ ಊರಿನ ಪ್ರಜೆಗಳೇ ನನ್ನ ಮಕ್ಕಳಂತೆ ತಿಳಿದುಕೊಂಡ್ರಾಯ್ತು. ರುದ್ರ, ಮಕ್ಕಳ ಭಾಗ್ಯವನ್ನು ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಬೇಕು. ಅದು ಅಲ್ಲದೆ ದೇವರು ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ.
ಅರಮನೆಯಂತಹ ಮನೆ, ಸಾಕಷ್ಟು ಹಣ ಬಂಗಾರ ಬೆಳ್ಳಿ ಮನೆಯಲ್ಲಿ ಕೊಳಿತಾ ಬಿದ್ದಿದೆ. ಹೀಗಿರುವಾಗ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನನ್ನ ಮಕ್ಕಳಂತ ತಿಳಿದ್ರಾಯ್ತು ರುದ್ರ. ಎಂತ ಮಾತ್ರಿಯಪ್ಪ, ಎಂತ ದೊಡ್ಡ ಮಾತು ಅಪ್ಪರ. ನೀವು ನಮ್ಮನ್ನು ಎಷ್ಟ ಪ್ರೀತಿಯಿಂದ ಮಕ್ಕಳಂಗೆ ಕಂಡ್ರು ನಾವು ನಿಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಆಗೋದಿಲ್ರಿ ಅಪ್ಪ. ಈ ಮನೆಗೊಬ್ಬ ಮಗ ಬೇಕಾ ಬೇಕು. ತಾತ ಮುತ್ತಾತನ ಕಾಲದಿಂದಲೂ ನಾವು ಈ ಮನ್ಯಾಗ ದುಡ್ಕೋಂತ ಬಂದಿವಿ. ಎಲ್ಲರನ್ನು ನಿಮ್ಮ ಹೊಟ್ಟೆ ಮಕ್ಕಳಂಗ ಕಂಡಿರಿ. ಆದ್ರ ಈ ಮನೆಗೊಬ್ಬ ಮಗ ಹುಟ್ಟಿದ್ರ ಊರಾಗಿರೋ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡ್ ಬಂದನ್ರಿ ಅಪ್ಪ. ರುದ್ರ ರುದ್ರ, ನೀ ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಈ ಮನೆಗೆ ಸಿಕ್ಕಿದ್ದು ಈ ಮನೆತನದ ಪುಣ್ಯವಿದೆ ರುದ್ರ. ಈ ಮನೆತನದ ಪುಣ್ಯವಿದೆ. ಅಪ್ಪರ, ಈ ಮನಿ ಪುಣ್ಯ ನನಗಿಲ್ರಿ ಅಪ್ಪ. ಈ ಮನಿ ಅನ್ನ ತಿನ್ನೋ ಋಣದ ಪುಣ್ಯದ ಭಾರ ನನಗೈತಿ. ನಿಮ್ಮ ನೂರನ ನಾವು ಯಾವ ಜನ್ಮದಾಗ ತೀರಿಸ್ನೋ ಏನೋ. ರುದ್ರ, ಮುಂದೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವರಾಶಿಗೂ ಒಬ್ಬರ ಋಣ ಒಬ್ಬರಿಗೆ ತೀರಿಸುವ ಪುಣ್ಯದ ಕಾಲ ಬಂದೇ ಬರುತ್ತದೆ. ಇಂದು ನಿನಗೂ ಈ ಮನೆತನಗೂ ತಲತಲಾಂತರದಿಂದ ಒಂದು ನಂಟಿದೆ. ಈ ನಂಟಿನ ಋಣ ತೀರಿಸೋ ಕಾಲ ದೇವರು ತಂದೆ ತರುತ್ತಾನೆ. ನೀನೇನ್ ಚಿಂತೆ ಮಾಡಬೇಡ. ಅಪ್ಪಾರ, ಮಾತಿನ ಗದ್ದಲಾಗ ನಾವು ಹೊಲಕ್ಕೆ ಹೋಗೋದ ಮರ್ತೇನ್ರಿ ಅಪ್ಪ. ಹೌದಾ? ನಾನು ಹೊಲಕ್ಕೆ ಹೋಗಿ ಬರ್ತೇನೆ. ಆಯ್ತು, ಹೋಗಿ ಬಾರಪ್ಪ. ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ದೇವಸ್ಥಾನಕ್ಕೆ ಹೋಗಿದ್ದೀರಿ? ಯಾಕೆ ಇಷ್ಟೊಂದು ಕೋಪ? ಹೇಳೋದಿಲ್ವೇ ನನಗೆ ನೀನು? ಹೇಳ್ಬೇಕಂದೆ ಮನೆಯಲ್ಲಿ ನೀವು ಇರ್ಲಿಲ್ಲ, ಊರಲ್ಲಿ ಏನೋ ನ್ಯಾಯ ಪಂಚ. ಮನೆಯಲ್ಲಿ ಇರಲಿಲ್ಲ, ನೀನು ಹೋಗಿ ಬಂದ್ಬಿಟ್ಟೆ. ರೀ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ರುದ್ರಾಗ್ ಹೇಳಿದ್ದೆ, ಅವ್ನು ಹೇಳಿಲ್ವೇನ್ರಿ ನಿಮ್ಗ? ಸರಿ ಸರಿ, ಪ್ರಸಾದ ಕೊಡು. ಏನಂದ್ರೆ ಮನದಲ್ಲಿ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಮ್ಯಾಲಕ್ಕೆ ಇಷ್ಟು ಕೋಪ ತೋರಿಸ್ತಿದ್ದೀರಾ ನೋಡಿ. ದೇವ್ರಿಗೆ ಹೋಗಿ ದೇವ್ರಿಗೆ ಅಭಿಷೇಕ ಮಾಡಿಸ್ಕೊಂಡು ನಿಮಗೂ ಪ್ರಸಾದ ತಂದಿದ್ದೀನಿ, ಬನ್ನಿ. ಮಹಾದೇವಿ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಬಂತ? ನಿಜಾರಿ, ನೀವು ಆ ರೀತಿ ನನ್ನ ಗದರಿಸ್ಬಿಟ್ರಲ್ಲ, ಅದಕ್ಕೆ ನಮ್ಮ ಯಜಮಾನ್ರೆ ಬೆಳಗ್ಗೆ ಕಾಫಿನೇ ಕೊಟ್ಟಿಲ್ಲ, ಅದಕ್ಕೆ ನನ್ನ ಮೇಲೆ ಎಲ್ಲಿ ಬೇಜಾರು ಮಾಡ್ಕೊಂಡಿದ್ರಂತ ಭಯ ಇತ್ತು. ಅದಕ್ಕೆ ನನ್ನ ಶ್ರೀಮತಿ ಅವರಿಗೆ ಕೋಪ ಬಂದ್ರೆ ಯಾಕೆ ಕಾಣ್ತಾರೆ ಅಂತ ನೋಡೋದಕ್ಕೆ ಪರೀಕ್ಷೆ ಮಾಡಿದೆ. ನಿಮ್ ಮೇಲೆ ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ಮಹಾದೇವಿ, ದಿನಾಲೂ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರುವೆಯಲ್ಲ, ದೇವರ ಹತ್ರ ಏನಾದ್ರೂ ಹರಕೆ ಬೇಡ್ಕೊಂಡಿದ್ದೀಯಾ? ಹೌದು ರೀ, ಅರ್ಕೆ ಮಾಡ್ಕೊಂಡಿದ್ಯಾ. ಅದೇನಂತ ಗೊತ್ತಾ? ನೋಡ್ರಿ, ನಿಮ್ಮಂತ ಮುತ್ತಿನಂತ ಗುಣವಂತ ರೂಪವಂತ ನನಗೆ ಗಂಡನಾಗಿ ದೊರಕಿದಾರಲ್ಲ, ನನಗೆ 7 ಜನ್ಮದ ಪುಣ್ಯ ರೀ ಇದು. ಆದ್ರೆ ಏನ್ ಮಾಡೋದು, ಮದುವೆಯಾಗಿ ಇಷ್ಟು ವರ್ಷವಾದ್ರೂ ನಮಗೆ ಮಕ್ಕಳೇ ಆಗ್ಲಿಲ್ಲ. ಅದಕ್ಕೆ ಆದಷ್ಟು ಬೇಗ ನಮಗೆ ಮಕ್ಕಳ ಸಂತಾನ ಭಾಗ್ಯ ನೀಡಿದ್ರೆ ನನಗೆ ತುಪ್ಪದ ದೀಪ ಹಚ್ಚಿ ಅಭಿಷೇಕ ಮಾಡಿಸ್ತೀನಿ ಅಂತ ದೇವ್ರ ಹತ್ರ ಅರ್ಕೆ ಕಟ್ಕೊಂಡಿದ್ದೆ. ಏನಂದ್ರೆ ಈ ಹೆಣ್ಣಿನ ಜನ್ಮಕ್ಕೆ ಒಂದು ಮಗುವಾದ್ರೆ ಸಾಕು, ಅವಳ ಜನ್ಮ ಪಾವನವಾಗುತ್ತೆ ಅಲ್ವೇನ್ರಿ? ಮಹಾದೇವಿ, ನೀನು ಹೇಳೋ ಮಾತು ಸರಿ ಇದೆ, ಆದ್ರೆ ನಿನ್ನ ಆರ್ಸೆ ಪೂರೈಸಲು ಆ ದೇವರು ಕಣ್ಣು ತೆರಿಬೇಕಲ್ಲ. ಅಯ್ಯೋ ರೀ, ಆ ದೇವ್ರ ಯಾಕೆ ಕಣ್ಣು ತೆಗಿದಿಲ್ಲ? ಇಂದಿಲ್ಲ ನಾಳೆ ತೆಗಿತಾನಂತೆ. ಅದ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ಕಣ್ಣು ತೆರಿತಾನಂತೀಯ? ಹೌದು ರೀ, ಈಗಾಗ್ಲೇ ಕಣ್ಣು ತೆಗೆದಾಗಿದೆ. ಹಾ, ಏನು ಏನು ಹಾ, ಏನು ನಿನ್ನ ಮಾತು?
ಅಂದ್ರೆ ನಾನು ನಾನೀಗ ಮಾದೇವಿ ಮುತ್ತುರತ್ತದಂತೆ ಬೆಳ್ಳಿ ಬೊಂಬೆಯಂತೆ ಬಂಗಾರಿ ಮಡಿಲಿನಲ್ಲಿ ಅವರ ಇನ್ಮೇಲ ನೀವು ಒಂದು ಕೆಲಸ ಮಾಡಂಗಿಲ್ರಿ. ಅಯ್ಯಯ್ಯೋ ಕೆಲಸ ಎಲ್ಲ ಕೆಲಸ ನಾನು ಮಾಡ್ತೇನೆ ರೀ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆದು ಹಾಕೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ನಾನೇ ತರ ಕುಂಡ್ರಿಸಿ ಊಟನ ಮಾಡಿ ನಾನು ಮಾಡಿಸ್ತೇನೆ ರೀ. ಅವ ಆಗಲ್ಲೋ ಹ್ಞೂ ರೀ. ಎಲ್ಲ ಕೆಲಸ ನೀನೇ ಮಾಡಿದ್ರೆ ಹೆಂಗ? ಮತ್ ನೀವು ನೀವು ನಮ್ಮ ದನಿ ಚಿಕ್ಕ ದನಿ ಹುಟ್ಟಿ ಬರ್ತಾರ್ರಿ. ಅವ ಅದೇ ತರ ನಾ ಕುತ್ಕೊಂತೀನಿ ಅಂದ್ರೆ ದಪ್ಪ ಆಗ್ಬಿಡ್ತೀನಿ. ಆಗೋದಿಲ್ರಿ. ಅವ ಅದಕ್ಕೆ ವ್ಯಾಯಾಮನ ಹೇಳ್ತೇನೆ ರೀ. ಅವ ಅಪ್ಪಾರ ನಿಮ್ಗೆ ಒಂದೊತ್ತು ಹಾಕಿತ್ರಿ. ಇನ್ಮೇಲೆ ನಮ್ಮ ಅವ್ವರಿಗೆ ಒಂದು ಕೆಲಸ ಹೇಳಂಗಿಲ್ರಿ ನೀವು. ಹಾ, ಒಂದು ಕೆಲಸ ಹೇಳಿದ್ರಿ ನನ್ನಿಂದ ಬತ್ತ ತಿಳ್ಕೊರಿ ಮತ್ತ. ಹಾ ಅಲ್ಲ ಎಲ್ಲ ಕೆಲಸ ನೀನೇ ಹ್ಞೂ ಮಾಡ್ತೀನಿ. ರೀ. ಅಪ್ಪರ ಕೆಲಸನು ನೀನು. ಅಪ್ಪರ ಕೆಲಸ ಕೆಲವೊಂದು ನೀವು ಮಾಡಿದ್ರಿ. ಅವಾರ ನಾವು ಮಾಡುವಟ್ಟ ನಾವು ಮಾಡ್ತೀವ್ರಿ. ನೀವು ಮಾಡೋ ಕೆಲಸ ನಾವು ಮಾಡ್ರಿ ಮತ್ತೆ ಹೆಂಗ್ರಿ? ಅವ ಹೌದಿಲ್ರಿ? ಹೋಗ್ಲಿ ಬಿಡು, ಏನು ಬರೇ ನಮ್ಮ ಸಂತೋಷದ ಸುದ್ದಿ ಹೇಳೋದಾಯ್ತು. ಮತ್ ನಿಂದೇನು ಸಂತೋಷದ ಬ್ಯಾಡ್ರಿ ಅವ. ಸುದ್ದಿ? ನೀವು ಇಬ್ರು ಸಂತೋಷ ಆಗಿದ್ರೆ ಶಿವ ಪಾರ್ವತಿ ನೋಡ್ದಂಗ ಆಗತ್ರಿ. ಅದನ್ನ ನೋಡ್ಕೋತ 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 ಹಾಗಲ್ಲ ಮತ್ ನಿನ್ನ ಹೇಳ್ತಿ ಏ, ಬ್ಯಾಡ್ರಿ ಅವ. ಅಲ್ಲ ಅಲ್ಲ ನೀನು ಏನೋ ಗದ್ದಲ ಮಾಡಿ ಅಂತಲ್ಲ. ಇಲ್ರಿ ಅವ. ಅಯ್ಯ ಇಲ್ರಿ ಅವ, ನಮ್ದು ಯಾವ ಗದ್ಲನೂ ಇಲ್ರಿ. ಅಲ್ಲೋ ನೀನು ನಾವು ದುಡ್ಕೊಂಡ್ ತಿನ್ನೋದ್ರಿ, ನಮ್ಗೆ ಯಾವ ಗದ್ಲ್ರಿ ಅವ. ನಾ ಹೋಗಿ ಬರ್ತೇನ್ರಿ. ಅವರ ನೀವು ಹೊಟ್ಟಾಗಿಂದ ಗಂಡು ಮಗ ಹುಟ್ಟಿದ್ರ ಊರಾಗಿರೋ ಎಲ್ಲೋ ದೇವ್ರಿಗೂ ತುಪ್ಪದ ಅಭಿಷೇಕ ಹಸ್ತಿನಿಂದ ಬೇಡ್ಕೊಂಡ್ ಬಂದನ್ರಿ. ತುಪ್ಪದ ಅಭಿಷೇಕ ಹಚ್ಚಿ ನಿಮ್ಗೆ ಕಾರ್ಯಾಳ ಹಿಂಡಿ, ಸಜ್ಜಿ ರೊಟ್ಟಿ, ಶೇಂಗಾ ಹಿಂಡಿ, ಶೇಂಗಾ ಹುಡುಗಿ ಎಲ್ಲ ಮಾಡ್ಕೊಂಡ್ ಬರ್ತೇನ್ರಿ. ಅವ ಅಣ್ಣ. ನೀವು ಊಟ ಮಾಡೋದ್ ಹೇಳಕತ್ತಿಲ್ರಿ. ಈಗ ನನಗೆ ಊಟ ಬಲ್ರಿ. ಅವ ಈ ಮನೆ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ಅಣ್ಣ. ನೋಡು, ಈ ನಿನ್ನ ಪ್ರೀತಿ ವಾತ್ಸಲ್ಯ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ನಿನ್ನ ಒಡ ಹುಟ್ಟಿದವಳದಲ್ಲದಿದ್ದರೂ ಕೂಡ ನಿನ್ನ ಒಡ ಹುಟ್ಟಿದ ತಂಗಿಗಿಂತ ನನಗೆ ಹೆಚ್ಚಾಗಿ ಪ್ರೀತಿ ತೋರಿಸ್ತಾ ಇದೆಯಲ್ಲ. ಪ್ರತಿ ಜನ್ಮದಲ್ಲಿ ಕೂಡ ನೀನೇ ನನಗೆ ಅಣ್ಣನಾಗಿ ಹುಟ್ಟಬೇಕಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅದು ನಿಮ್ಮ ದೊಡ್ಡ ಗುಣ ರೀ. ಅವ ನಿಮ್ಮ ದೊಡ್ಡ ಗುಣ. ನೀವು ನಮ್ಮನ್ನ ಆಲಸ್ಗಳು ಅರಸಿ ಆದ್ರು ನನ್ನಂತ ಬಡವ ಅಣ್ಣ ಅಂತ ಹೇಳ್ತೀರಲ್ಲ, ನಿಮ್ಮ ದೊಡ್ಡ ಗುಣಕ್ಕೆ ನಾ ಏನು ಅಂತ ಹೇಳ್ಬೇಕ್ರಿ. ಅವ ನಿಮಗೆ ತಾಕೆತ್ರಿ ಅಪ್ಪ. ಹಾ ಏನು ಅಂದ್ರೆ ನೀವೊಂದು ಬಂದು ಗದ್ದಲ ಮಾಡಿದ್ರಿ, ನಮ್ಮ ರುದ್ರಣ ಒಂದು ಗದ್ದಲ ಮಾಡಿದ. ದಿಕ್ಕ ತಪ್ಪೋತ್ ನೋಡ್ರಿ ನನಗೆ. ಬರ್ರಿ ಇದ ಖುಷಿ ಒಳಗೆ ಸಿಹಿ ಅಡಿಗೆ ಮಾಡ್ತೀನಿ ಅಂತ ಇಬ್ರು ಸೇರಿ ಜೊತೆಗೆ ಊಟ ಮಾಡೋಣ. ನೀನಂದ್ರೆ ತುಂಬಾ ಇಷ್ಟ. ಮತ್ತಿನ್ನೇನು ಮಹಾದೇವಿ, ಹಾ ನೀನು ಇಷ್ಟು ದಿವಸ ನಾಚಿಕೊಂಡರೂ ಬರೇ ನನ್ನ ಮನ ನಗುತ್ತಿತ್ತು. ಆದರೆ ಈಗ ನೀನು ಆಚಿದ ನಿನ್ನ ಸೌಂದರ್ಯ, ನಿನ್ನನ್ನು ನೋಡಿದರೆ ನನ್ನ ಹೃದಯದಲ್ಲಿ ವೀಣೆಯ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗಿವೆ ಮಹಾದೇವಿ. ನನ್ನ ಮನ ಕೂಗುತ್ತಿದೆ ಮಹಾದೇವಿ, ಕೂಗುತ್ತಿದೆ. ಆ ನಿಮ್ಮ ಮನದಲ್ಲಿ ಅದೇನಂತ ಕೂಗ್ತಾ ಇದೆ? ಈ ಸೌಂದರ್ಯಕ್ಕೆ
ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ನಾ ಸೋತು ಹೋದೆ ಅಂದೆ, ನಾ ಸೋತು ಹೋದೆ ಅಂದೆ. ಸೂರ್ಯನ ಬಲ್ಲಿನ ಬಣ್ಣವನಾಗಿದೆ ಒಲವಿನ ಈ ಕಾಂತಿಯ. ಗಗನದ ಕಲ್ಲಿನ ವರ್ಣವು ಸೋತಿದೆ ಅವಳದ ನಿನ್ನದರನೆ. ಲತೆಯ ಹಾಗೆ ಪಳುಕು ನೀನು ಹಾಗೆ ಕುಡಿಯುವಾಗ ತರಿವಿನಿಂದಲೋ ಊರ್ವಶಿ ನಾಟದ ಬರಿದಳು ಕೆಲವ ನಿನಗೆ ಸಾಕು ಯಾರು ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ನಾ ಸೋತು ಹೋದೆ ಅಂದೆ, ನಾ ಸೋತು ಹೋದೆ ಅಂದೆ. ಹೃದಯದ ವೀಣೆಯ ಕಲ್ಲಿಗ ಗೀತುಗ ನುಡಿಸಿದೆ ಹೊಸ ರಾಗವ. ನಲಿಯುತ್ತ ತುಳುಕುತ್ತ ತುಳುವಿದೆ ಮೋಹ ವನದಲ್ಲಿ ಜನ ಹಾಡಿದೆ. ಕಳ್ಳ ಮಾತೆಯುತ್ತ ಓಡಿ